ಅವರ ಟೆರೆಸ್ಸು ಎಲ್ಲೇ ಹೋದ್ರೂ ಹೊರಗಡೆ ಸರ್ ಟೆರೆಸ್ಗೆ ಹೋಗ್ಬೇಡ ಅಂತೀವಿ. ದಟ್ ಈಸ್ ದ ಸೇಫೆಸ್ಟ್ ಪ್ಲೇಸ್, ಪೀಸ್ಫುಲ್ ಪ್ಲೇಸ್, ಪೀಸ್ ಆಫ್ ಮೈಂಡ್ ಸಿಗುವಂಥ ಜಾಗ. ಅವ್ರ ಮನೆಯಲ್ಲಿ ಅವ್ರ ಅಡುಗೆಗಳು, ಅವ್ರ ಟೆರೆಸ್ಸು, ಅವ್ರದ್ದೇ ಒಂದು ಫ್ಲೋರು ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ ಅವರು ಫೋನ್ ಮಾಡಲಿ ಅಂತ ಕಾಯ್ತಾ ಇರ್ತೀವಿ. ಏನ್ ಮಾಡ್ತಿದ್ದೀರಾ ಅಂದ್ರೆ ಬಂದೆ ಸರ್ ಅಂತೀವಿ. ಏನೇ ಕೆಲಸ ಇದ್ರೂ ಬಿಟ್ಬಿಟ್ಟು ಹೋಗ್ತೀವಿ. ವರ್ಕೌಟ್ ಮಾಡ್ತಿರ್ತೀನಿ, ಫೋನ್ ಎಲ್ಲಿ ಇನ್ನ ಎಷ್ಟೊತ್ತು ಅಂತಾರೆ, ಪಟ್ಟನ್ ಇವ್ಳು ಫೋನ್ ಮಾಡ್ತೀನಿ, ನಾನು ಹಂಗೆ ಡೈರೆಕ್ಟ್ ಹೋಗ್ಬಿಡ್ತೀನಿ ಬಾ ಅಂತ ಅಂದ್ಬಿಟ್ಟು ನಾನು ಹೋಗಿರ್ತೀನಿ, ಇವ್ಳು ಆಮೇಲೆ ಬರ್ತಾಳೆ. ಹಂಗೆ ಎಲ್ಲ ಫ್ಯಾಮಿಲೀಸ್ ಸೇರ್ತೀವಿ. ಇಟ್ ಈಸ್ ಒಂದೊಂದ್ಸಲಿ ನಾವೇನೋ ಅಡುಗೆ ಮಾಡ್ಕೊಂಡು ಎತ್ಕೊಂಡು ಹೋಗಿರ್ತೀವಿ, ಅವ್ರು 6 ಗಂಟೆ ಮೇಲೆ ತಿನ್ನೋದಿಲ್ಲ. 6, 5, 6, 10 ಆಗ್ತಾವ್ರು ಹಂಗೆ ಫೋನು, ನಿಮ್ಮನ್ನೆಲ್ಲ ನಂಬ್ಕೊಂಡಿದ್ರೆ ನಾನು ಇಲ್ಲಿಂದ ರವೆ ಇಡ್ಲಿ ತರ್ಸ್ಕೊಂಡು ತಿಂದೆ, ಅಲ್ಲಿಂದ ದೋಸೆ ತರ್ಸ್ಕೊಂಡು ತಿಂದೆ, ನಿಮ್ಮನ್ನ ನಂಬ್ಕೊಂಡು ನಾನು ಇವತ್ತು ಹೊಟ್ಟೆ ಹಸ್ಕೊಂಡೇ ಇರ್ಬೇಕಾಗತ್ತೆ, ಬೈತಾ ಇರ್ತಾರೆ. ಬಟ್ 6:30 ಅಷ್ಟೊತ್ತಿಗೆ ಹೋಗಿ ಎಲ್ಲ ಅವ್ರವ್ರ ಮನೆಯಿಂದ ಏನೇನೋ ತಂದಿರ್ತೀವಿ, ಎಲ್ಲ ನಮ್ಮ ಮನೆ ಇದು ತೊಗೊಳ್ಳಿ, ನಿಮ್ಮ ಮನೆ ಅದು ತೊಗೊಳ್ಳಿ, ನಾನು ಇವತ್ತು ಪ್ರಾನ್ಸ್ ಮಾಡಿದ್ದೀನಿ ತೊಗೊಳ್ರಿ ಅಂತ ಅವ್ರು ತೊಗೊಂಬರ್ತಾರೆ. ಆ ಥರ ವಿ ಆಲ್ ಶೇರ್ ಯುನೋ ಆ್ಯಂಡ್ ಈಟ್. ಒಂದು ಪುಟ್ಟ ಫ್ಯಾಮಿಲಿ ಥರ ಸರ್. ಈಗ ಕೇಳ್ತಾರಲ್ಲ ಯಾಕೆ ಅಷ್ಟೊಂದು ಇಷ್ಟ, ಯಾಕೆ ಅಷ್ಟೊಂದು ಮಾತಾಡ್ತೀಯಾ ಅವ್ರ ಬಗ್ಗೆ, ಸರ್ ಆ ಥರ ಇದ್ದಾರೆ ಸರ್. ಅವರು ಅಷ್ಟು ಕೊಟ್ಟಿದ್ದಾರೆ ನಮಗೆ. ಹಿ ಹ್ಯಾಸ್ ಶವರ್ಡ್ ಇಸ್ ಲವ್ ಆನ್ ಅಸ್. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು. ನನ್ನ ಹೆಂಡತಿನ ಪುಟ್ಟ ತಂಗಿ ಥರ ನೋಡ್ಕೊತಾರೆ. ನನ್ನ ಮಗನ್ನ ಎಷ್ಟು ಏನೇನು ಹೇಳಬೇಕೋ ಹೇಳ್ತಾರೆ, ಏನು ಮಾಡಬೇಕು ಅನ್ನೋದು ಹೇಳ್ತಾರೆ, ಡೈರೆಕ್ಷನ್ ತೋರಿಸ್ತಾರೆ. ನನಗೆ ಇಂಡಸ್ಟ್ರಿನಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾಕೆ ನೀನು ಬೇಡದಿರೋ ವಿಷಯಕ್ಕೆ ತಲೆಗೆ ಆಗ್ತೀಯಾ, ನೀನು ಏನು ಮಾತಾಡಿದೆ, ನೀನು ಏನು ಮಾತಾಡಬೇಕಾಗಿತ್ತು, ಕರೆಕ್ಷನ್ಸ್ ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಇದೇ ಮಾತಾಡು, ಇದೇ ಹೇಳು, ಈ ಥರ ಮಾಡು, ಅವನ್ನ ಕೆಳಗಾಕು, ಇವನ್ನ ಮೇಲೆತ್ತು, ಯಾವತ್ತು ಮಾಡಿದವ್ರೆ ಅಲ್ಲ. ಎವ್ರಿ ಡೇ ಅದೊಂಥರ ನಮಗೆ ದೇವಸ್ಥಾನ ಇದ್ದಂಗೆ ಸರ್ ಅವ್ರ ಮನೆ. ಅಲ್ಲಿ ಹೋದರೆ ಒಳ್ಳೇದೇ ಸಿಗೋದು, ಒಳ್ಳೆ ತೀರ್ಥ ಪ್ರಸಾದ, ಒಳ್ಳೆ ಒಂದಷ್ಟು ಪ್ರವಚನ ಎಲ್ಲ ತಿಳ್ಕೊಂಡು ಒಳ್ಳೇದೇ ಕಲ್ತ್ಕೊಂಡು ನಾವು ಅಲ್ಲಿಂದ ಬರೋದು. ವಿ ಲವ್ ಹಿಮ್, ವಿ ಲವ್ ದಟ್ ಪ್ಲೇಸ್.